ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 11ನೇ ರಾಶಿಯಾಗಿರತಕ್ಕಂತಹ ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ 4ನೇ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇ ಶುಭವಾರ್ತೆ ಅಂದರೆ, ಯಾರು ನೀವು ಅಧಿಕವಾಗಿ ಮಾರ್ಕೆಟ್ ಫೀಲ್ಡಲ್ಲಿ ಇರ್ತೀರ, ಅಂದರೆ ಮಾರ್ಕೆಟ್ ಅಂದರೆ ಈ ಕೆಲವೊಂದು ಏನು ಆಟೋಮೊಬೈಲಲ್ಲೂ ಬರುತ್ತೆ, ರಿಯಲ್ ಎಸ್ಟೇಟಲ್ಲೂ ಬರುತ್ತೆ, ಮೆಡಿಸಿನಲ್ಲೂ ಬರುತ್ತೆ. ಯಾವ್ಯಾವ ಸಾಮೂಹಿಕ ರಂಗದಲ್ಲಿ ನೀವು ಇದ್ದೀರೋ ಮಾರ್ಕೆಟಿಂಗ್ ಫೀಲ್ಡು ತುಂಬ ನೀವು ಆದಾಯ ಗಳಿಸುವಂಥದ್ದಾಗುತ್ತೆ ಈ ವಾರ. ಯಾರು ಕುಂಭರಾಶಿಯವರು ಅಂದರೆ, ಇಲ್ಲಿ ಮಾರ್ಕೆಟ್ ಫೀಲ್ಡಲ್ಲಿರೋರಿಗೆ ತುಂಬ ವ್ಯಾಲ್ಯೂ ಈ ವಾರ ಕುಂಭರಾಶಿಯವರಿಗಿದೆ. ನಿಮಗೆ ಆ ಮಾರ್ಕೆಟಲ್ಲಿ ತುಂಬ ಗಳಿಕೆಯನ್ನು ಮಾಡ್ಕೊಳ್ತೀರಾ ಈ ವಾರ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಏನೇ ಅಪಾರ್ಚುನಿಟೀಸ್ ಬಂದರೂ, ಎಕ್ಸ್ಟ್ರಾ ಏನೇ ಅರ್ನಿಂಗ್ಸ್ ಬಂದ್ರೂ ಬಿಡ್ಲಿಕ್ಕೆ ಹೋಗಲೇಬೇಡಿ. ನಾನು ಯಾವಾಗಲೂ ಅಲ್ಲೇ ಮಾಡಬೇಕು, ನಾನು ಯಾವಾಗಲೂ ಇಲ್ಲೇ ಹೋಗಬೇಕು, ನಾನು ಯಾವಾಗಲೂ ನಾನೇ ಮಾಡಬೇಕು, ಅದೇನು ಕಮೆಂಟ್ಸ್ ಈ ವಾರ ಕೊಡಲಿಕ್ಕೆ ಹೋಗಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿರುಗಾಡಿ, ಎಷ್ಟು ನೀವು ಪ್ರೆಸೆಂಟೇಷನ್ ಕೊಡಬೇಕಂತೀರ ಕೊಡಿ, ಎಷ್ಟು ನಿಮಗೆ ಬೆಲೆ ಇದೆ ಎಂಬುದನ್ನು ನಿಮಗೆ ಗುರುವಾರ ದಿನ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಒಂದು ಟಾರ್ಗೆಟ್ ಎಷ್ಟು ಬೇಗ ರೀಚ್ ಆಗ್ತೀರಾ ಎಂಬುದು ಗುರುವಾರ ಗೊತ್ತಾಗುತ್ತೆ. ಆ ಗುರುವಾರ ದಿನ ನಿಮಗೆ ಒಂದು ಸಾಲಿಡ್ ರೀತಿಯಲ್ಲಿ ಅಮೌಂಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅಂದರೆ ದುಡ್ಡು ಯಥೇಚ್ಛವಾಗಿ ಮಾರ್ಕೆಟ್ ಫೀಲ್ಡಿಂದ ನಿಮಗೆ ಬರುವಂತಾಗುತ್ತೆ. ನಾನು ಹೇಳಿದ್ನಲ್ಲ, ಸಾರ್ವಜನಿಕ ಫೀಲ್ಡಲ್ಲಿ ಅದು ಯಾವುದೇ ಇರಲಿ, ರಿಯಲ್ ಎಸ್ಟೇಟು, ಮೆಡಿಸಿನ್ನು, ಆಟೋಮೊಬೈಲು ಅಥವಾ ಈ ಬೇರೆ ಬೇರೆ ಎಲ್ಲ ಇವೆ. ಒಂದೊಂದು ಹೆಸರು ಹೇಳ್ತಾ ಹೋದರೆ ಟೈಮ್ ತೊಗೊಳುತ್ತೆ. ಯಾವುದೇ ಮಾರ್ಕೆಟ್ ಫೀಲ್ಡಲ್ಲಿರಲಿ, ನೀವು ಈ ವಾರ ದುಡಿಮೆಗೆ ತುಂಬ ಶ್ರದ್ಧಾಭಕ್ತಿ ವಹಿಸಿ ಯಾವುದಕ್ಕೂ ಕುಂದು ಕೊರತೆ ಆಗದೆ ಇರೋಂಗೆ ನೋಡ್ಕೊಳ್ಳಿ. ನಿಮ್ಮ ಕೋಪ ತಾಪ ಕಂಟ್ರೋಲ್ ಮಾಡ್ಕೊಳ್ಳಿ. ಯಾವುದಕ್ಕೂ ನೆಗೆಟಿವ್ ಬರದೇ ಇರೋಂಗೆ ನೋಡ್ಕೊಳ್ಳಿ. ಯಾಕೆಂದರೆ ಇದು ಇಂಪಾರ್ಟೆಂಟು. ಮಾರ್ಕೆಟ್ ಫೀಲ್ಡಲ್ಲಿ ನೆಗೆಟಿವ್ ಬರಬಾರ್ದು, ಪ್ಲಸ್ಸು ಯಾವುದಕ್ಕೂ ಅನುಮಾನ ಇರಬಾರ್ದು, ಕ್ಲಾರಿಟಿ ಇರಲಿ. ತುಂಬ ನಯ ವಿನಯದಿಂದ ಅವ್ರನ್ನ ಹೇಗೆ ಮರಳು ಮಾಡಬೇಕು ನಿಮಗೆ ಗೊತ್ತು, ನಮಗಿಂತ ನಿಮಗೆ ಜಾಸ್ತಿ ಗೊತ್ತು. ಮಾರ್ಕೆಟ್ ಫೀಲ್ಡ್ ಇದ್ದವ್ರು ಹೇಗಂದರೆ, ಒಂದು ರೀತಿ ಅಯಸ್ಕಾಂತ ಇದ್ದಂಗೆ ಎಳ್ಕೊಂಡು ಬಿಡ್ತಾರೆ ಟಕ್ ಅಂತ. ಮನಸ್ಸಿನಲ್ಲಿ ಏನಿರುತ್ತೆ ಅದೆಲ್ಲ ಇವರು ಪ್ರೆಸೆಂಟ್ ಮಾಡ್ತಾರೆ. ಇವ್ರು ನೋಡ್ತಾರೆ, ಅವ್ರು ನೋಡ್ತಾರೆ. ಬಟ್ ಇವರು ಅವ್ರನ್ನ ಹೇಗೆ ಕ್ಯಾಚ್ ಮಾಡಬೇಕು ಎಂಬುದು ಗೊತ್ತು. ಅದರಲ್ಲಿ ಇವರು ಯಶಸ್ವಿ ಆಗ್ತಾರೆ ಈ ಕುಂಭರಾಶಿಯವರು. ಇನ್ನು ಎರಡನೇ ವಿಷಯಕ್ಕೆ ಬರೋದಿಲ್ಲ. ಯಾರು ಅನ್ಎಂಪ್ಲಾಯ್ ಇದ್ದೀರಾ, ಅಂದರೆ ಉದ್ಯೋಗಕ್ಕಾಗಿ ಹುಡುಕ್ತಾ ಇದ್ದೀರೋ, ಅಥವಾ ರಿಸೈನ್ ಮಾಡಿ ಹುಡುಕ್ತಾ ಇದ್ದೀರೋ, ಅಥವಾ ಫ್ರೆಷರಾಗಿ ಹುಡುಕ್ತಾ ಇದ್ದೀರೋ, ಅವರಿಗೆ ಈ ಶುಕ್ರವಾರದ ಒಳಗಡೆ ಯಾವುದೋ ಒಂದು ಕೆಲಸ ಸಿಗುವಂಥದ್ದು ಆಗುತ್ತೆ. ತುಂಬ ಹೆದರ್ಕೋಬೇಡಿ. ಖಂಡಿತವಾಗಿಯೂ ದೇವರು ನಿಮಗೆ ಕಣ್ಣು ತೆಗೆದಿದ್ದಾನೆ. 7.5 ಶನಿ ಕೊನೆ ಅಂತ ನಡೆದ್ರೂ ಶನಿ ಸ್ವಲ್ಪ ನಿಮಗೆ ಈಗ ಹಿಮ್ಮುಖ ಚಲನೆ ಇರೋದರಿಂದ ಸ್ವಲ್ಪ ಏನು ಮಾಡ್ತಾ ಇದ್ದಾನೆ ಅಂದರೆ, ಕೊಟ್ಟು ನೋಡ್ತಾನೆ, ತೆಗೆದುಕೊಂಡು ನೋಡ್ತಾನೆ. ಈಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿರೋದರಿಂದ ನಿಮಗೆ ಸ್ಟಾರ್ಟಿಂಗೇ ನೋಡ್ತಾ ಇರೋದರಿಂದ ಸ್ವಲ್ಪ ಎಲ್ಲೋ ನಿಮಗೆ ಕರುಣೆ ರೀತಿಯಲ್ಲಿ ಒಂದಿಷ್ಟು ಆಪ್ಷನ್ ಕೊಡ್ತಾನೆ. ನೋಡೋಣ ಏನು ಮಾಡ್ತಾನೆ ಇವನು, ಅಬ್ಸರ್ವೇಷನ್ ರೀತಿಯಲ್ಲಿ ನಿಮ್ಗೆ ನೋಡ್ತಾನೆ. ಆದರೆ ಈಗ ಏನಾದರೂ ಕೆಲಸ ಸಿಕ್ಕಿರುತ್ತಲ್ಲ, ಕನಿಷ್ಠ ಪಕ್ಷ ಆದ್ರೂ 1 ವರ್ಷ ಅಲ್ಲಿ ಇರಲೇಬೇಕು. ನೀವು ಸಡನ್ನಾಗಿ ಬಿಟ್ಟು ಬಂದರೆ ಮತ್ತೆ ನಿಮಗೆ ಸಿಗೋದು ತುಂಬ, ಅಂದರೆ ಈಗ 2027ವರೆಗೂ ಹೋಗ್ಬೋದು. ಯಾಕಂದರೆ ನಿಮಗೆ ಶನಿ 2027 ಜೂನ್ 3 ಚೇಂಜ್ ಆಗ್ತಾರೆ. ಅವರು ಮೇಷರಾಶಿಗೆ ಹೋಗ್ತಾರೆ, ಮೀನರಾಶಿ ಅಂತ ಮೇಷರಾಶಿಗೆ. ಸೊ ಅಲ್ಲಿವರೆಗೂ ಈ 7.5 ಶನಿ ಒಂದಿಷ್ಟು ಪ್ರಭಾವ ಇರುತ್ತೆ. ಜೂನ್ ಅಲ್ಲದೆ ಇದ್ರೂ ನೀವು ಯುಗಾದಿವರೆಗಾದರೂ ಈ ಒಂದು 2027 ಯುಗಾದಿ ಯಾವಾಗ ಬರುತ್ತೋ ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಕಷ್ಟಗಳು ಇರಲಿ. ಕಷ್ಟಗಳು ಬಂದಿದ್ದನ್ನು ನಾವು ಜಯಿಸಬೇಕಾಗತ್ತೆ. ಇರಲಿ, ಆ ವಿಷಯ ಬೇಡ. ಈಗ ನಾವು ಹೇಳೋದಾದರೆ, ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯ ಏಳಿಗೆ ಖಂಡಿತವಾಗಿ ಸಿಗುತ್ತೆ. ಯಾರು ಅನ್ಎಂಪ್ಲಾಯ್ ಇದ್ದೀರೋ ಅವ್ರಿಗೂ ಒಳ್ಳೆಯ ಉದ್ಯೋಗ ಸಿಗುವಂತಾಗುತ್ತೆ. ಹಾಗೂ ಯಾರು ಫ್ರೆಷರಾಗಿ ಪ್ರಯತ್ನ ಮಾಡ್ತಾ ಇದ್ದೀರೋ ಅವ್ರಿಗೂ ಸಿಗುತ್ತೆ. ಇನ್ನು 3ನೇ ವಿಷಯಕ್ಕೆ ಬರೋದಾದರೆ, ಬಹಳ ದಿನಗಳ ನಂತರ ನಿಮಗೆ ಯಾರ್ಯಾರು ಹೆಣ್ಣಾಗಿರಲಿ ಗಂಡಾಗಿರಲಿ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ, ಅಥವಾ ಮದುವೆ ಚಿಂತನೆ ಇದ್ದರೆ, ಅದು ಕಾಲಘಟ್ಟ ಕೂಡಿ ಬರುವಂಥದ್ದಾಗುತ್ತೆ. ಏನೋ ನಿಮಗಿಷ್ಟ ಆಗುತ್ತೆ, ಅವ್ರಿಗಿಷ್ಟ ಆಗುತ್ತೆ, ಅಥವಾ ಲವ್ ಮ್ಯಾರೇಜ್ ಆಗ್ಬೋದು, ಅಥವಾ ನಿಮ್ಮ ಲವ್ ಮ್ಯಾರೇಜು ಮನೆಗೆ ಗೊತ್ತಾಗಿ ಅವರು ಮಾತುಕತೆಯಲ್ಲಿ ಅದನ್ನೊಂದು ಏನೋ ಶಾಸ್ತ್ರೋಕ್ತವಾಗಿ ಅಂತಿರಲ್ಲ, ಅದಕ್ಕೊಂದು ಕನ್ಫರ್ಮೇಷನ್ ಕೊಡ್ತಾರೆ. ಓಕೆ ನಮಗೂ ಇಷ್ಟ, ನಿಮಗೂ ಇಷ್ಟ. ಹೀಗಾಗಿ ಸ್ವಲ್ಪ ಮನಸ್ಸು ನಿರಾಳ ಈ
ಲವ್ ಬರ್ಡ್ಸಿಗೆ ಅಂತಲೇ ತಿಳ್ಕೊಳ್ಳಿ. ಇದು ಒಂದಾಯಿತು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ ಕುಂಭರಾಶಿ. ಸ್ವಲ್ಪ ದಿನಗಳ ನಂತರ ಯಾಕೋ ಈ ವಾರ ನಿಮಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತಾ ಇದೆ. ಅಂದರೆ ಎಲ್ಲೋ ಒಂದು ಸ್ವಲ್ಪ ಚಿಗುರು, ಈಗ 6.5 ಶನಿ ಇದ್ರೂ ಯಾವುದೋ ಒಂದು ಬಲವಾದ ಟೆನ್ಷನ್ ಒಂದು ಸ್ವಲ್ಪ ಎಲ್ಲೋ ನ್ಯೂಟ್ರಲ್ ಆಗಿ ಕೂತಿದೆ. ಹಾಗಾಗಿ ಈ ವಾರ ನಾನು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿದ್ದೀನಿ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ಪ್ರಮಾಣದಲ್ಲಿ, ಅದೇನು ತುಂಬ ಲೈಫ್ ಅಂತ ಇದೆಯಲ್ಲ, ಎಲ್ಲೋ ಒಂದೀಗ ಊಟ ನಾವು ಮಾಡದೇ ಇದ್ರೂ ಊಟದಷ್ಟು ಏನಾದರೂ ಕೊಟ್ಟರೆ ಅಷ್ಟೇ ತೃಪ್ತಿ ಅಲ್ಲ ಹಸಿವಾದಾಗ. ಆ ರೀತಿಯಲ್ಲಿ ಈ ವಾರ ನಿಮ್ಗೆ ಅನುಭವಕ್ಕೆ ಬರುತ್ತೆ. ಇನ್ನು 6.5 ಶನಿ ಅಂದರೆ ಏನಾಗುತ್ತೆ ಅಂದರೆ ಒಂದು ವೃಥ ತಿರುಗಾಟ. ಈ ನಾ ಹೇಳಿದ್ನಲ್ಲ, ಇಂಟ್ರ್ಯೂವ್ಗೆ ನೀವು ಅಲ್ಲಿ ಇಲ್ಲಿ ಅಲದಾಡ್ಬಿಟ್ಟಿರ್ತೀರ, ಸುಸ್ತಾಗಿ ಹೋಗ್ಬಿಟ್ಟಿರ್ತೀರ. ಅಯ್ಯೋ ಈ ಇಂಟ್ರ್ಯೂವ್ನೂ ಬೇಡ, ಈ ಕಂಪ್ನಿನೂ ಬೇಡ, ಈ ಕೆಲಸನೂ ಬೇಡ, ಯಾವನಿಗೆ ಬೇಕು, ನಾವು ಮನೆಯಲ್ಲೇ ಆರಾಮ ಏನಾದರೂ ಆನ್ಲೈನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿರ್ತೀರ. ಬಟ್ ಅದು ಏನೂ ಮಾಡಲಿಕ್ಕಾಗಲ್ಲ. ಯಾಕಂದರೆ ಶನಿ 6.5 ಶನಿ ಇದು ಕೊನೆಯ ಹಂತ ಇರೋದರಿಂದ ವೃಥ ತಿರುಗಾಟ, ವೃಥ ಖರ್ಚುಗಳು, ವೃಥ ಬೈಗುಳುಗಳು, ವೃಥ ಅವಮಾನಗಳು, ಇವೆಲ್ಲವನ್ನು ಅವನು ಬೇಡ ಅಂದರೂ ಕೊಡ್ತಾ ಇರ್ತಾನೆ. ನೀವು ಎಷ್ಟು ಅದು ಬೇಡಪ್ಪ ನನ್ನ ಹತ್ರಕ್ಕೆ ಬರೆಸ್ಬೇಡ ಅಂತ ಹೇಳಿದ್ರೆ ಅವನು ನಿಮ್ಮ ಎದುರಿಗೆ ತಂದು ನಿಂದಿರ್ಸ್ತಾನೆ ಆ ಶತ್ರು. ಆ ರೀತಿಯಲ್ಲಿ ಇದು ಕೊನೆಯ ಹಂತ ಇರುತ್ತೆ. ಇರಲಿ, ಏನು ಮಾಡಲಿಕ್ಕಾಗಲ್ಲ. ಶನಿ ಮಹಾಪ್ರಭುವಿಗೆ ಶರಣಾಗೋಣ. ಅಪ್ಪ ತಂದೆ ನೀನೇ ನನ್ನ ಕಾಪಾಡುವಂಥ ಪ್ರಾರ್ಥನೆ ಮಾಡಿ ಆದಷ್ಟೇ ಕಡಿಮೆ ಮಾಡ್ತಾನೆ. ಇನ್ನು 2ನೇದು ಏನಾಗುತ್ತೆ ಅಂದರೆ ನಿಮ್ಮ ಆರೋಗ್ಯ ಯಾಕೋ ಕೈ ಕೊಡುತ್ತೆ ಮಧ್ಯಭಾಗದಲ್ಲಿ, ವಾರದ ಮಧ್ಯಭಾಗದಲ್ಲಿ, ಅಂದರೆ ಬುಧವಾರ ಆಗ್ಬೋದು ಅಥವಾ ಗುರುವಾರ, ಶುಕ್ರವಾರ, ಈ ಒಂದು 3 ದಿನಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೋ ಒಂದು ಸ್ವಲ್ಪ ಏರುಪೇರು ಉಂಟಾಗುತ್ತೆ. ಜ್ವರಾದಿಗಳು ಬರ್ಬೋದು, ಅಲರ್ಜಿ ಬರ್ಬೋದು, ಅಥವಾ ಈ ಕೆಮ್ಮು ಶೀತ ಅಂತಿರಲ್ಲ, ಇದು ಸ್ವಲ್ಪ ನಿಮಗೆ ಭಾಳ ಡಿಸ್ಟರ್ಬೆನ್ಸ್ ಮಾಡುತ್ತೆ. ವಯಸ್ಸು ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುವ ರೀತಿಯಲ್ಲಿ ಜನ ಮಾತಾಡುವಂಥದ್ದು. ಕೆಮ್ತಾ ಇದ್ರೆ ಆ ಕಡೆ ಹೋಗಿ ಕೆಮ್ಮು, ನನ್ನ ಹತ್ರ ಯಾಕೆ ಕೆಮ್ತೀಯ ಅನ್ನೋದಾಗಿರ್ಬೋದು. ಇದು ಸ್ವಲ್ಪ ಯಾಕೋ ಅತಿರೇಕ ಅಂತ ನಿಮಗೆ ಅನಿಸುತ್ತೆ. ಬಟ್ ಅದು ಏನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಬೈಸ್ಕೋಬೇಕಾಗಿದ್ರೆ ನಾವು ಬೈಸ್ಕೊಳ್ಳುವಂಥದ್ದೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು 4ನೇ ವಿಷಯಕ್ಕೆ ನೆಗೆಟಿವ್ ಬರೋದಾದರೆ, ನಿಮಗೆ ಒಂದಿಷ್ಟು ಶತ್ರುಗಳ ಕಾಟ ಈ ವಾರ ಮತ್ತೆ ಸಿಗುತ್ತೆ. ಅಂದರೆ ಶತ್ರುಗಳು ನಿಮಗೆ ಬಾಧೆ ಅಂತೀವಲ್ಲ, ಅದು ಎಲ್ಲೋ ಅವರು ಕನಸಿನಲ್ಲಿ ಬಂದಂಗೆ ಅಥವಾ ಯಾರೋ ಮುಖಾಂತರ ನಿಮಗೆ ನನ್ನ ಭೇಟಿಯಾಗಂತ ಹೇಳಿ ಅಂತ ಹೇಳೋದಾಗಿರ್ಬೋದು. ಈ ರೀತಿ ಒಂದಿಷ್ಟು ಭಯದ ವಾತಾವರಣ ಶತ್ರುಗಳಿಂದ ನಿಮಗೆ ಸಿಗುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ಎಚ್ಚರಿಕೆ ಅಂತ ಹೇಳಿದ್ರೆ, ನೀವು ಒಂದಿಷ್ಟು ತಪ್ಪುಗಳು ಸ್ವ ಇಚ್ಛೆಯಿಂದ ಮಾಡಿರ್ತೀರ. ಅಂದರೆ ಓವರ್ ಕಾನ್ಫಿಡೆನ್ಸು ಅಥವಾ ಈ ಸುಳ್ಳು ಹೇಳೋದ್ರಿಂದನೋ ಏನೋ ಸ್ವಲ್ಪ ನೀವು ತಪ್ಪಿನಲ್ಲಿ ಸಿಕ್ಕಾಕೊಂಡಿರೋಂತಹ ಅನುಭವ ಈ ವಾರ ಸಿಗುತ್ತೆ. ಅದಕ್ಕೆ ಪಶ್ಚಾತ್ತಾಪ ಪಡೆಯಬೇಕು ಅಂತ ಹೋಗ್ತೀರಾ, ಬಟ್ ಅದಕ್ಕೆ ಸರಿಯಾದ ಒಂದಿಷ್ಟು ಪ್ಲಾಟ್ಫಾರ್ಮ್ ಸಿಗಲ್ಲ. ಆ ನೋವು ಎಲ್ಲೋ ಈ ವಾರ ತುಂಬ ಕಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಸ್ವಲ್ಪ ಬೆಟರ್ ಕುಂಭರಾಶಿಯವರಿಗೆ ಕಳೆದ ವಾರಕ್ಕಿಂತ ಈ ವಾರ ಸ್ವಲ್ಪ ಬೆಟರ್ ರೀತಿಯಲ್ಲಿ ಇದೆ ಅಂತಲೇ ತಿಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಶನಿ ದೇವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ದಿನ ಬೆಳಿಗ್ಗೆ ಆದರೂ ಮಾಡಿ ದರ್ಶನ, ಸಾಯಂಕಾಲ ಆಫೀಸ್ನಿಂದ ಬರಬೇಕಾದಾದರೂ ದರ್ಶನ ಮಾಡ್ಕೊಂಡು ಬನ್ನಿ. ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಮಾನಸಿಕ ನೆಮ್ಮದಿ ನಿಮಗೆ ಒಂದು 10% ಆದರೂ ಶನಿದೇವರು ಕರುಣೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿ ಶನಿ ಮಹಾತ್ಮೆ, ಶನಿ ಅಷ್ಟೋತ್ತರ, ಶನಿಗೆ ಸಂಬಂಧಿಸಿದಂತೆ ಇತರೆ ಸ್ತೋತ್ರಾದಿಗಳು ಏನೇ ಇದ್ರೂ ಪಠನೆ ಮಾಡಿ. ಇದರಿಂದ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಗುರುವಾರ ದಿನ ಅಥವಾ ಬುಧವಾರ ದಿನ ಅನ್ನದಾನ ಮಾಡಿ. ಯಾರಿಗಾದರೂ ನಾಯಿಗೆ, ಹಸುಗೆ, ಪಕ್ಷಿಗಳಿಗೆ, ಮನುಷ್ಯರಿಗೆ ಅಥವಾ ನಿರ್ಗತಿಕರಿಗೆ, ಮಕ್ಕಳಿಗೆ, ಅನಾಥರಿಗೆ, ವಯಸ್ಸಾದಂತಹವರಿಗೆ, ನಿಮಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ನೀವು ದಾನ ಮಾಡಿ. ಇದರಿಂದ ಶನಿ ಸ್ವಲ್ಪ ನಿಮಗೆಲ್ಲೋ ಅನುಕೂಲ ಮಾಡಿಕೊಡ್ತಾನೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಮಕರ ರಾಶಿಯವರ ಕುಂಭರಾಶಿಯವರ ಈ ವಾರದ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಇನ್ನೂ ಜಾಸ್ತಿ ನಮ್ಮ ಬಗ್ಗೆ ಅಭಿಮಾನ ಇದ್ದರೆ ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.